ಮುಖ್ಯಮಂತ್ರಿಗಳು ಈಗ ಟಿಬಿ ಡ್ಯಾಮ್ಗೆ ಹೋಗಿದ್ದಾರೆ, ತುಂಗಭದ್ರಾ ಡ್ಯಾಮ್ಗೆ. ಕಾರಣ 19ನೇ ಗೇಟ್ ಅಲ್ಲಿ ಕಿತ್ತೋಗಿತ್ತಲ್ವಾ ಆ ವಿಚಾರದಲ್ಲಿ. ಸೊ ಮುಖ್ಯಮಂತ್ರಿಗಳು ಅದನ್ನು ವೀಕ್ಷಣೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಸಚಿವರಾದಂಥ ಶಿವರಾಜ್ ತಂಗಡಗಿ, ಜಮೀರ್ ಅವರು ಸಾಥನ ನೀಡಿದ್ದಾರೆ, ಅವ್ರ ಜೊತೆಗೆ ಹೋಗಿದ್ದಾರೆ. ಟಿಬಿ ಡ್ಯಾಮ್ ಕ್ರಸ್ಟ್ ಗೇಟ್ ಮುರಿದು ನೀರು ಪೋಲಾಗಿತ್ತು. ಡ್ಯಾಮ್ ಪರಿಶೀಲನೆಗೆ ಈಗ ಮುಖ್ಯಮಂತ್ರಿಗಳು ಹೋಗಿದ್ದಾರೆ. ಹೇಗಾಯಿತು ಏನು ಅಂತ ವಿವರವನ್ನು ಕೇಳಿಕೊಂಡಿದ್ದಾರೆ. ಸೊ ಟಿಬಿ ಡ್ಯಾಮ್ ಕ್ರಸ್ಟ್ ಗೇಟ್ ಮುರಿದು ನೀರು ಪೋಲಾಗ್ತಾ ಇತ್ತಲ್ಲ, ಅಲ್ಲಿಗೆ ಮುಖ್ಯಮಂತ್ರಿಗಳು ಹೋಗಿ ಜಾಗವನ್ನು ಪರಿಶೀಲನೆ ಮಾಡಿದರೆ 19ನೇ ಗೇಟ್ ಏನು ಅಂತ ವಿವರಣೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಹೇಗಾಯಿತು ಏನಂತೇಳಿ ಅಲ್ಲಿ ಶಿವರಾಜ್ ತಂಗಡಿಗೆ ಅವರಿದ್ದಾರೆ, ಜಮೀರ್ ಅವರು ಕೂಡ ಇದ್ದಾರೆ, ಅಧಿಕಾರಿಗಳಿದ್ದಾರೆ, ಸ್ಥಳೀಯವಾಗಿ ಅಜಯ್ ಸಿಂಗ್ ಕೂಡ ಇದ್ದಾರೆ. ನೀರು ಕಡಿಮೆ ಮಾಡ್ಕೊಳ್ಳೋದಿದೆ, ರಿಪೇರಿ ಮಾಡೋಕ್ಕಾಗಲ್ಲ. ನಾವು ಅದಕ್ಕೆ ಈ 1621 ಫೀಟ್ ಒಟ್ಟು 1629 TMC ಇದು ಫೀಟ್ ಇದೆ, ಅದನ್ನು ಕಡಿಮೆ ಮಾಡಬೇಕು. 1629 ಫೀಟ್ ಕಡಿಮೆ ಮಾಡಬೇಕು. ಆಗ ಇನ್ನೂ 64 TMC ನೀರು ಉಳಿತದೆ. ಆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ನೀರು ನಿಲ್ಲಿಸ್ಬಿಟ್ಟು ಈ ರಿಪೇರಿ ಕೆಲಸ ಆಗ್ತದೆ. ಈ ರಿಪೇರಿ ಕೆಲಸ ಚೈನು ಮತ್ತು ಪ್ಲೇಟು ಇವೆಲ್ಲ ಹಾಕಬೇಕಾದ್ರೆ ಕನಿಷ್ಠ ಪಕ್ಷ 4 ರಿಂದ 5 ದಿನ. ಈಗಾಗಲೇ ನಿನ್ನೆಯಿಂದ ಪ್ರಾರಂಭ ಆಗಿದೆ. ನಾಳೆ ಸಾಯಂಕಾಲ ಗೇಟ್ ಕೊಟ್ಟು ಕಳಿಸ್ತೀನಿ. ನಾಳೆ ಗೇಟು ತಯಾರಾಗ್ತದೆ. ನಾರಾಯಣ ಇಂಜಿನಿಯರಿಂಗು ಮತ್ತು ಹಿಂದೂಸ್ತಾನ್ ಇಂಜಿನಿಯರಿಂಗು ಮತ್ತು ಜಿಂದಾಲ್ ಆ ಇಂಜಿನಿಯರಿಂಗ್ನಲ್ಲಿ 3 ಕಡೆ ಏಜೆನ್ಸೀಸ್. ಸೊ ಪ್ಲೇಟು ಕೂಡ ಕೆಲಸ ನಡೀತಾ ಇದೆ, ಚೈನು ಕೂಡ ಆಗ್ತದೆ. ಈ ನಮ್ಮ ಕನ್ನಯ್ಯ ನಾಯ್ಡು ಅವರ ಅಡ್ವೈಸ್ನಲ್ಲಿ ಇದು ನಡೀತಾ ಇರ್ತದೆ. ಅವರು ಅಡ್ವೈಸ್ ನಾನು ಇವತ್ತು ಬರ್ತೀನಿ ಅಂದೊತ್ತಿಗೆ ಪಾಪ ಅವರು ನೆನ್ನೆ ಹೋಗ್ಬೇಕಾಗಿತ್ತು ಊರಿಗೆ. ಇದಕ್ಕೆ ಐ ಸರ್ಜರಿ ಆಗಿದೆ ಅವರಿಗೆ. ತಾಳು ತಾಳೆ ಆಮೇಲೆ ಭಾಳ ಆತರವಾಗಿದೆ. ಹೇಳ್ಬಿಡ್ಲಿ, ಭಾಳ ಆತರವಾಗಿದೆಯಲ್ಲ. ಯಾಕೆ ಅದರಿಂದ ರೈತರಿಗೆ ಏನೂ ತೊಂದರೆ ಆಗಲ್ಲ. ಈಗ ಬೆಳೆ ಹಾಕಿದಾರಲ್ಲ ರೈತರು, ಸುಮಾರು ಕರ್ನಾಟಕದಲ್ಲಿ 9 ಲಕ್ಷ, ಅವರು ಮತ್ತೆ ಆಂಧ್ರ ತೆಲಂಗಾಣದಿಂದ 3.5 ಲಕ್ಷ ಆಗ್ತದೆ. ಎಲ್ಲ ಕೆನಾಲ್ಸ್ ನೀರು ಹೋಗ್ತದೆ. ಎಲ್ಲ ಕೆನಲ್ಗಳಿಗೂ ಕೂಡ ನೀರು ಫುಲ್ ಕೆಪಾಸಿಟಿ. ಬೆಳೆಗೆ ಈಗ ಹಾಕಿರ್ತಕ್ಕಂಥ ಬೆಳೆ ಇದೆಯಲ್ಲ, ಅದಕ್ಕೇನು ತೊಂದರೆ ಆಗಲ್ಲ. ರೈತರು ಆತಂಕ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಗೊತ್ತಾಯ್ತಾ? ಆಮೇಲೆ ನಾವಿನ್ನೂ ಆಗಸ್ಟ್ 13ನೇ ತಾರೀಕು ಇವತ್ತಿರೋದು. ಇದು 10ನೇ ತಾರೀಕು ಬ್ರೇಕ್ ಆಗಿದೆ. ಆಗಸ್ಟ್ 10ನೇ ತಾರೀಕು ನಮಗೆ 17 17-18ರಿಂದ ವಾಡಿಕೆ ಮಳೆಗಿಂತ ಹೆಚ್ಚು ಮಳೆ ಬರ್ತದೆ. ನಾನು ಕನ್ನಯ್ಯ ಅವ್ರಿಗೆ ಏನು ಹೇಳಿದ್ದೀನಿ ಅಂತಂದರೆ, ಆದಷ್ಟು ಜಾಗ್ರತೆ 3-4 ದಿನದಲ್ಲಿ ಮುಗಿಸಬೇಕು. 3-4 ಡೇಸ್ನಲ್ಲಿ ಮುಗಿಸಿ ಇದು ಮಾಡಿ, ನಮಗೆ ಮಳೆ ಬರ್ತದಲ್ಲ ಆ ಮಳೆಯಲ್ಲಿ ಮತ್ತೆ ಸ್ಟೋರ್ ಮಾಡ್ಕೋಬೇಕಲ್ಲ ನೀರನ್ನ. 90 TMC ಬೇಕಲ್ಲ ಈಗಿನ ಬೆಳೆಗೆ, ಸ್ಟ್ಯಾಂಡಿಂಗ್ ಕ್ರಾಪ್ಗೆ. ಆ 90 TMC ನೀರು ಬೇಕಾಗಿರೋದ್ರಿಂದ ಆದಷ್ಟು ಜಾಗ್ರತೆ ಮುಗಿಸಿ ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅವರು ಒಪ್ಕೊಂಡಿದ್ದಾರೆ. 3 ಡೇಸ್ನಲ್ಲೇ ಮುಗಿಸ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಬಟ್ ನಾನು 4-5 ದಿನ ಆಗ್ಬೋದು, ಒಂದಿನ ಆ ಕಡೆ ಈ ಕಡೆ ಹೆಚ್ಚಾಗಿ ಆಗಲಿಲ್ಲ. ಆದಷ್ಟು ಜಾಗ್ರತೆ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರ ಇದರಲ್ಲಿ ಇವತ್ತು ತ್ವರಿತವಾಗಿ ಮಾಡಿಸಿ ರೈತರಿಗೆ ತೊಂದರೆ ಆಗದ ರೀತಿ ನೋಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಗೊತ್ತಾಯ್ತಾ? ಇನ್ನೇನಾರ ಪ್ರಶ್ನೆಗಳಿದ್ರೆ ಕೇಶವ್ ಫೈನಾನ್ಸ್ ಮಿನಿಸ್ಟರ್, ರಾಮನಾಯ್ಡು ಇರಿಗೇಷನ್ ಮಿನಿಸ್ಟರ್ ಮಾತ್ರ. ಇದು ಮುಖ್ಯಮಂತ್ರಿಗಳಲ್ಲಿ ವೀಕ್ಷಿಸಿ ಮಾತನಾಡ್ತಾ ಇದ್ರು, ಹೇಳ್ತಾ ಇದ್ರು, ಏನು ತೊಂದರೆ ಆಗದಿರೋ ರೀತಿಯಲ್ಲಿ ನೋಡ್ಕೊಳ್ಳಿ ರೈತರಿಗೆ, ಅದನ್ನು ಹೇಗೆ ಸರಿಪಡಿಸಬೇಕು ಅದನ್ನು ಸರಿಪಡಿಸಿ ಅನ್ನುವಂಥದ್ದನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸಲಹೆಯನ್ನು ಕೂಡ ಕೊಟ್ಟಿದ್ದಾರಂತೆ.
ಸೊ ಗೊತ್ತಿಲ್ಲ ಈಗ ಇನ್ನೂ ಯಾವ್ಯಾವ ರೀತಿಯ ಕಾಮಗಾರಿ ನಡಿಬೇಕು ಅಂತೇಳಿ. ಕಾರಣ ಈಗಾಗಲೇ 25 TMC ನೀರು ಹರಿದೋಗಿದೆ, ಈಗ ಜಾಸ್ತಿನೇ ಆಗಿರುತ್ತೆ. ಇವತ್ತು ಗೇಟನ್ನು ಕೂರಿಸೋ ಕೆಲಸ ಕೂಡ ಮಾಡ್ತಾರೆ, ಮೊದಲನೇ ಪ್ರಯತ್ನ ನಡೆಯುತ್ತೆ ಇವತ್ತು. ಅದರಲ್ಲಿ ಸಕ್ಸಸ್ ಆದರೆ ಆಯಿತು, ಈಗ ತಾತ್ಕಾಲಿಕವಾಗಿ ಅದು ನೀರು ಹರಿದು ಹೋಗದೇ ಇರೋ ರೀತಿಯಲ್ಲಿ ನಿಲ್ಲಿಸ್ಬೋದು. ಅದನ್ನು ಹೊರತುಪಡಿಸಿದರೆ ಈಗ ಪರ್ಮನೆಂಟ್ ಸೊಲ್ಯೂಷನ್ ಆಗಬೇಕು ಅಂತಂದರೆ ಅದು ನೀರು ಸಂಪೂರ್ಣವಾಗಿ ಖಾಲಿ ಆಗಬೇಕಾಗತ್ತೆ. ಇವತ್ತು ಏನಾದರೂ ಆ ಕಾರ್ಯ ಆಗದೇ ಇದ್ದರೆ, 25 TMC ನೀರು ಆಚೆ ಹೋದ ಮೇಲೂ ಆಗದೇ ಇದ್ದರೆ 40-45 TMC ಹೋಗಬೇಕು, ಆವಾಗಲೂ ಆಗದೇ ಇದ್ದರೆ 60 TMC ಖಾಲಿ